ಮೊದಲನೇ ಐಟಮ್ ಆಗಿ ಇಡ್ಲಿ ಸ್ಪೈಸಿಯೆಸ್ಟ್ ಚಟ್ನಿ ಅಂತ ಹೇಳಿದರೆ ನಾವು ಟೇಸ್ಟ್ ಮಾಡಬೇಕು. ಹೈಲಿ ರೆಕಮೆಂಡೆಡ್ ಪ್ಲೇಸು. 43 ವರ್ಷ ಹಳೆ ಸ್ಪಾಟು, ಚಿಕ್ಕ ಜಾಗ, ಹೆವಿ ಸ್ಪೈಸಿ ಅಂತ ಜನ ಬರಲ್ಲ ಅಂತ ಅನ್ಕೊಂಡೆ. ಬಟ್ ಜನ ಒಂದು ಹೆಂಗ್ ಬರ್ತಾರೆ ಗೊತ್ತಾ, ನಿಮ್ಗೆ ಒಂದು ಊಟ ನಮ್ಗೆ ಒಂದು ಊಟ ದೇವ್ರ ಒಪ್ಪಲ್ಲ. ನಿಜ, ಎಲ್ರಿಗೂ ಒಂದೇ ಜೀವ ಒಂದೇ. ಅಲ್ಟಿ. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಬೆಂಗಳೂರು ಗೈಸ್. ಬೆಂಗಳೂರು ರಾಜಾಜಿನಗರ 6th ಫೇಸ್ ಮಹಾಗಣಪತಿ ನಗರಲ್ಲಿ ಕಳೆದ 43 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಅಜ್ಜಿ ಹೋಟೆಲ್ ಗೈಸ್. 43 ವರ್ಷ ಹಳೆ ಸ್ಪಾಟ್. ಶುರು ಮಾಡಿದಾಗ ಅಜ್ಜಿ ಇಬ್ಬರೇ ರನ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ಅಜ್ಜಿ ಈಗ ಅನ್ಫಾರ್ಚುನೇಟ್ಲಿ ತೀರೋದ್ರು. ಈಗ ಅವರ ಮಗಳು ಮತ್ತೆ ಮೊಮ್ಮಗ 3 ಜನ ನಡೆಸ್ಕೊಂಡು ಬರ್ತಿದ್ರೆ ಮನೆ ತಿಂಡಿ ಗೈಸ್. ಜಾಗ ಯಾವ್ದಂತ ಗೊತ್ತಿರುತ್ತೆ, ಬೆಂಗಳೂರಲ್ಲೇ ಸ್ಪೈಸಿಯಸ್ಟ್ ಚಟ್ನಿನ ಸರ್ವ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ಜಸ್ಟ್ ತಟ್ಟೆ ಇಡ್ಲಿ, ಬೋಂಡಾ, ಚಿತ್ರಾನ್ನ ಇಷ್ಟ ಐಟಮ್ಸ್ ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಟೈಮ್ ಸ್ಪ್ಯಾನ್ ಜಸ್ಟ್ 3 ಅವರ್. ಬೆಳಿಗ್ಗೆ ಮಾತ್ರ ರನ್ ಮಾಡ್ಕೊಂಡು ಬರ್ತಾರೆ. ಸೋಮವಾರ ಆದ್ರೆ ರಜೆ. ನಾವು ಬೆಳಿಗ್ಗೆ ಬಂದಿನಿ, ಹೋಗೋಣ ಆ ಸ್ಪೈಸಿಯಸ್ಟ್ ಚಟ್ನಿ ತಗೊಂಡು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕ್, ಶೇರ್, ಕಮೆಂಟ್ ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಬ್ರದರ್, ಒಂದು ಸಿಂಗಲ್ ಇಡ್ಲಿ, ಒಂದು ಬೋಂಡಾ ಕೊಡಿ ಬ್ರದರ್. ಹಾಂ, ಎಷ್ಟು ಒಂದು ಇಡ್ಲಿ? 25 ರೂಪಾಯಿ. ಶುರು ಆಗೋದು 9 ಗಂಟೆಗೆನಾ? 8:30ಗೆ. ಕ್ಲೋಸಿಂಗು 11:30. ಎಸ್, ಸಿಗದೆ 2 ಐಟಮು. ಸೊ ಅದರಲ್ಲಿ ಮೊದಲನೇ ಐಟಮ್ ಆಗಿ ಇಡ್ಲಿ ಸ್ಪೈಸಿಯೆಸ್ಟ್ ಚಟ್ನಿ ಅಂತ ಹೇಳಿದರೆ ನಾವು ಟೇಸ್ಟ್ ಮಾಡಬೇಕು. ನಂತರ ಒಂದು ಬೋಂಡಾ, ಬಟ್ ಗಟ್ಟಿದೆ, ಒಂಥರ ಮಂಗಳೂರು ಬೋಂಡಾ ಅಂತ ನೋಡಿ. ಮದ್ದೂರು ವಡೆ ಅಲ್ವಾ, ಮದ್ದೂರು ಬೋಂಡಾ ಇದ್ದಂಗೆ ಇದೆ ಇದಂತೂ ನೋಡೋಕ್ಕೆ. ಸೊ ಈಗ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. 25 ರೂಪಾಯಿ ಒಂದು ಇಡ್ಲಿ ಕಾಸ್ಟು, ಬಟ್ ಸಾಫ್ಟ್ ಆಗಿ ಒಳ್ಳೆ ತಿಕ್ಕಾಗಿ ಸೂಪರ್ ಆಗಿದೆ. ಟೇಸ್ಟ್ ಮಾಡೋಣ. ಆಹಾ, ಖಾರ ಇದೆ, ಸ್ಪೈಸಿಯಸ್ಟ್ ಚಟ್ನಿ ಆ ಥರ ಹೇಳಂಗಲ್ಲ, ಏನಿಲ್ಲ. ಬಟ್ ಇಡ್ಲಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದು ಬೆಸ್ಟ್ ಸಾಫ್ಟೆಸ್ಟ್ ಇಡ್ಲಿ, ಅದ್ರ ಜೊತೆಗೆ ಒಂದು ಚಟ್ನಿ. ಸ್ಪೈಸಿ ಘಾಟು ಕ್ಲೀನಾಗಿ ಬಾಯಿನ ಕಬ್ಜಾ ಮಾಡ್ಕೊಬಿಡುತ್ತೆ ಅಂತಲೇ ಹೇಳ್ತೀನಿ. ಬಟ್ ತುಂಬ ಚೆನ್ನಾಗಿದೆ. ಓವರ್ ವಾಟರ್ ಇಲ್ಲ, ಓವರ್ ತಿಕ್ಕಿಲ್ಲ, ಒಂದು ಸೆಮಿ ಕನ್ಸಿಸ್ಟೆನ್ಸಿ. ಸ್ಪೈಸಿಯಸ್ಟ್ ಚಟ್ನಿ ಅನ್ನೋದಕ್ಕಿಂತ ಒನ್ ಆಫ್ ದ ಬೆಸ್ಟೆಸ್ಟ್ ಚಟ್ನಿ ಅಂತಲೇ ಇದನ್ನು ಹೇಳ್ತೀನಿ. ಸೆಂಟ್ರಲ್ ಅಂತೂ ನಿಮಗೆ ಈ ಕರಿಬೇವು ಸೊಪ್ಪನ್ನ ಫ್ರೈ ಮಾಡಿ ಹಾಕಿರ್ತಾರೆ. ಅದು ಬಾಯಲ್ಲಿ ಸಿಕ್ಕಿದಾಗ ಅಂತ ಚಂಕ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಒಂದು ಬೆಸ್ಟ್ ಇಡ್ಲಿ ಚಟ್ನಿ. ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಕಡೆ ತಿನ್ನೋಕ್ಕೆ ಒಂದು ಫೀಲ್ ಇದೆ ಅಂತ ಹೇಳ್ತೀನಿ. ನನಗಂತೂ ಆರಾಮಾಗಿ 2 ಇಡ್ಲಿ ತಿಂತೀರಾ. ಸಿಗದೆ ಲಿಮಿಟೆಡ್ ಫುಡ್ಸ್ ಅಲ್ಲ. ತಟ್ಟೆ ಇಡ್ಲಿ, ಬೋಂಡಾ, ಅದಾದಮೇಲೆ ರೈಸ್ ಬಾತ್ ಅಂದರೆ ಚಿತ್ರಾನ್ನ ಕೊಡ್ತಾ ಇದ್ದಾರೆ. 9 ಗಂಟೆಗೆ ಶುರು ಆದರೆ ಒಂದು 11 ಗಂಟೆ 11:30ಗೆಲ್ಲ ಕ್ಲೋಸ್ ಮಾಡಿಕೊಂಡು ಹೋಗುವಂಥ ಒಂದು ಸ್ಪಾಟು. ಸ್ಪೈಸಿ ಆಗಿದ್ರು ಕೂಡ ಆ ಸ್ಪೈಸಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಒಂದು ಕಡೆ ಸ್ಪೈಸಿ ಆಗ್ತಾರೆ, ಆ ಘಾಟ್ಗೆ ಒಂಥರ ತಿನ್ನೋಕ್ಕೆ ಮನಸ್ಸು ಬರಲ್ಲ ಅಂತಲೇ ಹೇಳ್ತೀನಿ. ಬಟ್ ಇದಂತೂ ಆ ಟೇಸ್ಟಿಯೆಸ್ಟ್ ಚಟ್ನಿ ವಿತ್ ಸ್ಪೈಸಿ ಟಚ್ ಅಂತಲೇ ಹೇಳ್ಬೋದು. ಇಡ್ಲಿ ಒಟ್ಟಿಗೆ ಒಂದು ಬೆಸ್ಟ್ ಕಾಂಬಿನೇಷನು. ತಿಂದಾದ್ಮೇಲೆ ಸಕ್ಕರೆ ತಿನ್ನಬೇಕು, ಅದಾದಮೇಲೆ ಚಾಕ್ಲೇಟ್ ತಿನ್ನಬೇಕು, ಎಂಥದಿಲ್ಲ. ನೀವು ಆರಾಮಾಗಿ ಇದನ್ನು ತಿನ್ಕೊಂಡು ಹೋಗಿ, ಈ ರುಚಿ ಬಾಯಲ್ಲಿ ನಿಂತ್ಕೊಳ್ಳುತ್ತೆ. ಅದೊಂದು 2 ಅವರ್ ಹಂಗೆ ಕ್ಯಾರಿಯನ್ ಆಗಲಿ, ಬೆಸ್ಟ್ ಫೀಲ್ ಮಾಡ್ತೀರಾ ಅಂತಲೇ ಹೇಳ್ತೀನಿ. ಟೈಮ್ ಟು ಟೇಸ್ಟ್ ದ ಮದ್ದೂರು ಬೋಂಡಾ. ಯಪ್ಪ, ಏನು ಗಟ್ಟಿ ಇದೆ ಗೊತ್ತಾ, ಬಾಂಬ್ ಇದ್ದಂಗೆ ಐತೆ. ಹೇಗಿದೆ ನೋಡಿ. ಬಟ್ ನಾನು ಇವ್ರ ಹೋಟೆಲ್ ರಿವ್ಯೂಸ್ ನೋಡಿದಾಗ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. 10 ರೂಪಾಯಿ ಕಾಸ್ಟು. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ. ಬಟ್ ನನ್ನ ಸಜೆಷನು ಸಾಫ್ಟ್ ಇದ್ರೆ ತುಂಬ ಚೆನ್ನಾಗಿದೆ ಈ ಬೋಂಡಾ ಅಂತೂ. ಬಟ್ ಗಟ್ಟಿ ಇದೆ, ಹೆವಿ ಗಟ್ಟಿ ಇದೆ. ಆಚೆ ಕಡೆ ಕೋಟಿಂಗ್ ಅಂತೂ ಒಂದು ತಿಕ್ ಕನ್ಸಿಸ್ಟೆನ್ಸಿ. ಮದ್ದೂರು ವಡೆನೇ ಬೋಂಡಾ ಮಾಡ್ಕೊಟ್ಟಂಗಿದೆ ಒಂದು ಫೀಲ್ ಅಂತೂ. ನನಗೆ ಓಕೆ. ಬಟ್ ಇಡ್ಲಿ ಒಳಗೆ ಚಟ್ನಿ ಅಂತೂ ಶೋ ಸ್ಟಾಪರ್. ಹೈಲಿ ರೆಕಮೆಂಡೆಡ್ ಪ್ಲೇಸು. 43 ವರ್ಷ ಹಳೆ ಸ್ಪಾಟು, ಚಿಕ್ಕ ಜಾಗ, ಹೆವಿ ಸ್ಪೈಸಿ ಅಂತ ಜನ ಬರಲ್ಲ ಅಂತ ಅನ್ಕೊಂಡೆ. ಬಟ್ ಜನ ಅಂತೂ ಹೆಂಗೆ ಬರ್ತಾರೆ ಗೊತ್ತಾ, ಹೆವಿ ಕ್ರೌಡೆಡ್ ಪ್ಲೇಸು. ಪಾರ್ಕಿಂಗ್ ಅಂತೂ 1% ನಿಮ್ಗೆ ಸಿಗಲ್ಲ, ಕಾರ್ ಪಾರ್ಕಿಂಗು. ಬಟ್ ಬೈಕಲ್ಲಿ ಬಂದರು ಅಂತ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಫ್ಯಾಮಿಲಿ ಒಟ್ಟಿಗೆ ಬನ್ನಿ, ಮನೆಯವರೇ ನಡೆಸ್ಕೊಂಡು ಹೋಗ್ತಿರುವಂಥ ಒಂದು ಸ್ಪಾಟು ಅಜ್ಜಿ ಹೋಟೆಲ್. ಲೋಕಲಿ ಸಿಗಾಬಡೆ ಪಾಪ್ಯುಲರ್. ನಾವು ಬಂದಿರೋ ಟೈಮ್ ಲೇಟು, ಇಡ್ಲಿ ಆಲ್ಮೋಸ್ಟ್ ಖಾಲಿ. ನಾವು ಇನ್ನೊಂದು ಈಸ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟ್ ಆಗಿದೆ. ಅಲ್ಟಿ.
ಜನನೇ ಖಾಲಿ ಆಗ್ಬಿಟ್ರು. ಹಾಫ್ ರೈಸ್. ಚಟ್ನಿ ಮಾತ್ರ ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಇಲ್ಲ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಖಾರ ಜಾಸ್ತಿ ಅಂತ ಕೇಳಿದ್ರು, ಖಾರ ತುಂಬಾ ಚೆನ್ನಾಗಿದೆ. ಹಾಫ್ ಚಿತ್ರಾನ್ನ ಇಸ್ಕೊಡಿದೀನಿ. ಚಿತ್ರಾನ್ನ ಹಾಫ್ ಎಷ್ಟು? 25 ರೂಪಾಯಿ. ಫುಲ್ಲು 50 ರೂಪಾಯಿ ಕಾಸ್ಟು. ಚಿತ್ರಾನ್ನ ಟೈಮ್. ಕೊತ್ತಂಬರಿ ಚಿತ್ರಾನ್ನ ಅನ್ಸುತ್ತೆ. ಹೆವಿ ಕೊತ್ತಂಬರಿ ಹಾಕಿದ್ದಾರೆ. ಒಂದು ಬೇಸ್ ಫ್ಲೇವರ್ ಹಾಕಿರೋ ಥರ ಕಾಣಿಸ್ತಿದೆ. ಒಂದು ಪೇಲ್ ಕಲರ್ ಕ್ಲೀನಾಗಿ ನಿಮಗೆ ಕಾಣಿಸುತ್ತೆ. ಹಾಗೆ ಟೇಸ್ಟ್ ಮಾಡೋಣ, ನಂತರ ಚಟ್ನಿ ಒಟ್ಟಿಗೆ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಉಪ್ಪು ಗಿಪ್ಪೆಲ್ಲ ಕರೆಕ್ಟಾಗಿ ಹಾಕಿದ್ದಾರೆ. ಬಟ್ ಫ್ಲೇವರ್ ಅಂತೂ ಲೈಟಾಗಿ ಕಮ್ಮಿ ಅಂತ ಅನಿಸ್ತು. ಬಟ್ ಕಡಲೆ ಬೀಜ, ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಕಷ್ಟಬೇಕಾದ್ರೆ ಒಂಥರ ತುಂಬ ಚೆನ್ನಾಗಿದೆ. ಹೋಗಿದ ತಕ್ಷಣ ಆಂಟಿ ಸ್ವಲ್ಪ ಖಾರ ಅಂತ ಹೇಳಿದ್ರು. ಖಾರ ಇದೆ, ಬಟ್ ಖಾರ ಚೆನ್ನಾಗಿದೆ. ಅಷ್ಟು ಅಕಂಪನಿ ಮಾಡಿಲ್ಲ ರೈಸ್ ಬಾತ್ ಒಟ್ಟಿಗೆ. ಬಟ್ ಒಂಥರ ವೆಟ್ ಫೀಲ್ ಕೊಡೋಕ್ಕೆ ಒಂಥರ ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಟ್ ಚಟ್ನಿ ಕಾಂಬಿನೇಷನ್ಗೆ, ಇಡ್ಲಿಗೆ ಚಟ್ನಿ ಕಾಂಬಿನೇಷನ್ ಒನ್ ಆಫ್ ದ ಬೆಸ್ಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಹೇಳ್ತೀವಲ್ವಾ, ತಿಂದು ಹೋದ್ಮೇಲೂ ಕೂಡ ಟೇಸ್ಟ್ ನಿಮ್ಮ ಬಾಯಲ್ಲಿ ನಿಂತ್ಕೋಬೇಕಂತ, ಆ ಥರ ಒಂದು ಸ್ಪಾಟ್ ಅಂತ ಹೇಳ್ತಿದ್ದೆ. ತಿಂದು ನೀರು ಕುಡಿದ ತಕ್ಷಣ ಟೇಸ್ಟ್ ಹೋಗ್ಬಿಡುತ್ತೆ. ಬಟ್ ಈ ಜಾಗ ಅಂತೂ ಆರಾಮಾಗಿ ನಿಂತ್ಕೊಳ್ಳುತ್ತೆ. ಫೀಲ್ ಮಾಡ್ತೀರಾ. ಸ್ಪೈಸಿ ಇದೆ ಅಂತ ಪೋಟ್ರೆ ಮಾಡಿನೇ ಬರೋ ಸುಮಾರು ಜನನೂ ಬರಲ್ಲ, ಸ್ಪೈಸಿ ಜಾಸ್ತಿನಲ್ಲ ಅಂತ. ಆ ಸ್ಪೈಸಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ನೋಡಿ ಸುಮಾರು ಜನ ಬರ್ತಾರೆ. ಬಂದು ಟೇಸ್ಟ್ ಮಾಡಿ, ಗ್ಯಾರಂಟಿ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಸ್ಪಾಟ್ ಲೊಕೇಶನು, ಡೀಟೇಲ್ಸು, ಟೈಮಿಂಗ್ಸು, ಪ್ರೈಸಿಂಗ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚಾಟ್ ಮಾಡಿ. ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಟು ಬ್ರೇಕ್ಫಾಸ್ಟ್ ಸ್ಪಾಟ್, ಅದು ಇಂಟರ್ ರಾಜಾಜಿನಗರ್ ಅಂತಲೇ ಹೇಳ್ತೀನಿ. ಕೊತ್ತಂಬರಿ ಅಂತೂ ಹೆವಿ ಹಾಕ್ಬಿಟ್ಟಿದ್ದಾರೆ. ಕಸ್ತಾ ಪ್ರತಿ ಬೈಟ್ಗೂ ಹೆವಿ ಕೊತ್ತಂಬರಿ ಸಿಗ್ತಾ ಇದೆ. ಚೆನ್ನಾಗಿದೆ. ತಾತ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಂಜಪ್ಪ. ಓಕೆ. ಅಜ್ಜಿ ಹೋಟೆಲ್ ಶುರುವಾಗಿ ಎಷ್ಟು ವರ್ಷ ಆಯ್ತು? 43 ವರ್ಷ ಆಯ್ತು. 43 ವರ್ಷ. ನೀವು ಮತ್ತೆ ಅಜ್ಜಿ ಇಬ್ರು ಸೇರ್ಕೊಂಡು ಶುರು ಮಾಡಿದ್ದು? ಹೌದು. ಓಕೆ. ಏನೇನು ಸಿಗುತ್ತಿಲ್ಲಿ? ಇಡ್ಲಿ, ಚಿತ್ರಾನ್ನ, ಓಕೆ, ಬೋಂಡ, 3 ಐಟಮ್. 43 ವರ್ಷದಿಂದ 3 ಐಟಮ್. ಎಷ್ಟು ಗಂಟೆಗೆ ಶುರು ಮಾಡ್ತೀರಾ? ಬೆಳಗ್ಗೆ 3 ಗಂಟೆಯಿಂದ ಮಧ್ಯಾಹ್ನ 11:30 ಕ್ಲೋಸ್ ಅಷ್ಟೇ. ಕ್ಲೋಸ್. ಮಧ್ಯಾಹ್ನ ಸಂಜೆ ಎಲ್ಲೂ ಇಲ್ಲ? ಇಲ್ಲ, ತಿರ್ಗಾ ಮಾರನೇ ಬೆಳಿಗ್ಗೆ. ಓಕೆ. ಈಗ ಅಜ್ಜಿ ಇಲ್ಲ? ಅಜ್ಜಿ ಹೋಗಿ 3 ವರ್ಷ. ಇವತ್ತಿಗೆ ಕರೆಕ್ಟ್ 3 ವರ್ಷ. ಇವತ್ತು 3 ವರ್ಷ ಆಗಿದೆ. ಹೊಸ ಜಯಂತಿ ಇವತ್ತು. ಹಬ್ಬದಿಂದ ಸತ್ತದ್ದು. ಓಕೆ. 3 ವರ್ಷ. ಇವಾಗ ಯಾರು ನಡೆಸ್ಕೊಂಡು ಬರ್ತಿರೋದು? ನಾನು, ನನ್ನ ಮಗಳು, ನನ್ನ ಮೊಮ್ಮಗ, 3 ಜನ. ಓಕೆ. ತುಂಬಾ ಖಾರ ಅಂತ ಹೇಳ್ತಾರೆ. ಖಾರ ಅಂತ ಹೇಳ್ತಾರೆ. ಕೆಲವು ಜನ ಖಾರ ಬೇಕು ಅಂತಾರೆ, ಕೆಲವು ಜನ ಬೇಡ ಅಂತಾರೆ. ಅದು ನಾವು ಅವರು ಒಬ್ಬೊಬ್ರು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ. ನಾವು ನಮ್ಮ ಲೆಕ್ಕಾಚಾರ ಹೇಳ್ಬೇಕು. ಫಸ್ಟ್ ನಾವು ಹೋಮ್ ಪ್ರಯತ್ನ ಏನು ಮಾಡ್ಕೊಂಬಂದು ಜಾತಿ ಮಾಡ್ತಾರೆ, ಅದನ್ನೇ ಮಾಡ್ಕೊಬರ್ತಾರೆ. ಇಷ್ಟ ಇದ್ದ ತಿನ್ಬೋದು. ಇಲ್ಲಿ ಖಾರ ಅಂದ್ರೆ ಹೋಗು. ಒಬ್ಬೊಬ್ರು ಖಾರ ಅಂತಾರೆ, ಒಬ್ರು ಕಮ್ಮಿ ಅಂತಾರೆ, ಒಬ್ರು ಇನ್ನೂ ಖಾರ ಬೇಕು ಅಂತಾರೆ. ಅದಕ್ಕೆ ನಾವು ಉತ್ತರ ಯಾರೇ ಹೆಂಗೆ ಹೇಳಲ್ಲ. ನಿಜ ಅಲ್ವಾ? ಕರೆಕ್ಟ್. ಅದೇ ಆ ಖಾರ ತಿಂದು ಏನಾಗಲ್ಲ. ಒಣಮೆಣಸಿನಕಾಯಿ ನಾವು ಹಾಕೋದು, ಹಸಿಮೆಣಸಿನಕಾಯಿ ಹಾಕಲ್ಲ. ಓಕೆ. ಸೋಡಾ ಗಿಡ ಏನು ಬಳಸಿ? ಅದು ಸುದ್ದಿ ಇಲ್ಲ. ಇಡ್ಲಿ ಒಂಚೂರು ಸೋಡಾ ಹಾಕೋದು ಬಿಟ್ರೆ ಇನ್ ಯಾವ್ದಕ್ಕೂ ಒಂಚೂರು ಹಾಕಲ್ಲ. ಯಾವ್ದಕ್ಕೂ ಹಾಕಲ್ಲ. ಓಕೆ. ಮನೇಲಿ ಹೆಂಗ್ ಮಾಡ್ತಿರೋ ಅದನ್ನೇ ನಾವು ಊಟ ಮಾಡೋದು. ನಾವು ಊಟ ಮಾಡೋದು ಅದಕ್ಕಾಗಿ ಸಪ್ರೇಟ್ ನಾವು ಮಾಡಕ್ ಹೋಗಲ್ಲ. ಓಕೆ. ನಿಮ್ಗೆ ಒಂದು ಊಟ, ನಮ್ಗೆ ಒಂದು ಊಟ, ದೇವ್ರು ಒಪ್ಪಲ್ಲ. ನಿಜ. ಎಲ್ರಿಗೂ ಒಂದೇ ಜೀವ ಅನ್ನೋದು ಒಂದೇ. ಹೌದು ಅಲ್ವಾ? ನೀವು ಮನುಷ್ಯ ಪ್ರಾಣಿ, ನಾವು ಮನುಷ್ಯ ಪ್ರಾಣಿ. ಇಷ್ಟೇ ಮಾಡಿ ಅಷ್ಟೇ ಮಾಡಿ ಕ್ಲೀನಾಗಿ ಮಾಡಿ ಬಂದಂಥ ಕಸ್ಟಮರ್ಗೆ ಕ್ಲೀನಾಗಿ ಕೊಡಬೇಕು. ಹೌದು. ನಮ್ಗೆ ಎಷ್ಟು ವ್ಯಾಪಾರ ಆಗುತ್ತೆ, ಶಿವ ಎಷ್ಟು ಕೊಡ್ತಾರೆ ಅಷ್ಟೇ. ಓಕೆ. ಎಷ್ಟು ಒಂದು ಇಡ್ಲಿ ಬೆಲೆ? ಒಂದು ಇಡ್ಲಿ ಬೆಲೆ ಒಂದು ತಗೊಂಡ್ರೆ 25, 2 ತಗೊಂಡ್ರೆ 50. ಒಂದು ಬೋಂಡ 2 ಇಡ್ಲಿ ತಗೊಂಡ್ರೆ 60. ಒಂದು ಬೋಂಡ 10 ರೂಪಾಯಿ. 10 ರೂಪಾಯಿ. ಓಕೆ. ಬರೀ 2 ಅವರ್ ಮಾಡ್ತೀರಾ? 2 ಅವರ್ ಹೆಚ್ಚು ಕಮ್ಮಿ, 1/4 ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು. ಜನ ಹೆವಿ ಬರ್ತಾರೆ. ಏನ್ ಕಾರಣ? ಅದೇ ಚಟ್ನಿನೇ ಕಾರಣ. ಚಟ್ನಿ, ಇಡ್ಲಿ, ಅದೇ ಕಾರಣ. ಚಿತ್ರಾನ್ನ. ಓಕೆ. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ವೆಸ್ಟರ್ನ್ ಕಾರ್ಡ್ ರೋಡ್, ಸಣ್ಣಪ್ಪನ ಪಾಳ್ಯ. ಓಕೆ. ತುಂಬಾ ಥ್ಯಾಂಕ್ಸ್ ತಾತ. ದೇವರಿಗೆ. ಓಕೆ. ಶಾರ್ಟ್ ಅಂಡ್ ಸಿಂಪಲ್ ವಿಡಿಯೋ, ಚಿಕ್ಕ ವಿಡಿಯೋ, ಹೋಟೆಲ್ ಥರನೇ ಚಿಕ್ಕ ವಿಡಿಯೋ ಅಂತ ಹೇಳ್ತೀನಿ. ಸಿಂಪಲ್ ಐಟಮ್ಸ್: ಇಡ್ಲಿ, ರೈಸ್ ಬಾತು ಅಂದರೆ ಚಿತ್ರಾನ್ನ, ಬೋಂಡ, ಗಟ್ಟಿ ಬೋಂಡ,
ಇಷ್ಟು ಮಾತ್ರನೇ ಸರ್ವ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟ್. ಟೈಮ್ ಸ್ಪ್ಯಾನು ಜಸ್ಟ್ 2.5 to 3 hours ಅಲ್ಲಿ ಬೆಳಿಗ್ಗೆ ಕ್ಲೋಸ್ ಮಾಡ್ಕೊಂಡು ಹೋಗುವಂಥ ಒಂದು ಸ್ಪಾಟು. ಬನ್ನಿ, ತಿನ್ನಿ, ಆಮೇಲೆ ಕಮೆಂಟ್ ಮಾಡಿ. ತುಂಬ ಇಷ್ಟಪಡ್ತೀರಾ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್. ತಾಳ ಬಾಯ್.